ಓಂ 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 ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ, ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಇಂದಿನಿಂದ ಪ್ರಾರಂಭಿಸಿ ಮುಂದಿನ ಕೆಲ ಸಮಯದಗಳವರೆಗೆ ಮತ್ತೊಂದು ವೇದಾಂತದ ವಿಚಾರವನ್ನ ಅಧ್ಯಯನ ಮಾಡಬೇಕು ಅನ್ನೋ ಸಲುವಾಗಿ ಭಗವಂತನ ಪ್ರೇರಣೆ ಮತ್ತು ಅನುಗ್ರಹದ ಕಾರಣ ಈಗ ಶ್ರೀ ಗಣೇಶ ಅಥರ್ವ ಶೀರ್ಷೋಪನಿಷತ್ ಅನ್ನೋ ಒಂದು ಸಣ್ಣ ಉಪನಿಷತ್ತನ್ನ ತಿಳಿದುಕೊಳ್ಳುವ ನಮ್ಮ ಪ್ರಯತ್ನಕ್ಕೆ ಭಗವಂತ ಸರ್ವರೀತಿಯಿಂದ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥಿಸೋಣ. ಮನುಷ್ಯನಾದವನಿಗೆ ಮತ್ತು ಬಹುತೇಕ ಎಲ್ಲರಿಗೂ, ಸರ್ವೇ ಸಾಮಾನ್ಯ ಅಂತೀವಲ್ಲ ಹಾಗೆ ಎಲ್ಲರಿಗೂ ತಮ್ಮ ತಮ್ಮ ಜೀವನದಲ್ಲಿ ಅತಿ ಹೆಚ್ಚಿನ ಸಾಧನೆ ಮಾಡಬೇಕು, ನನ್ನ ಬದುಕು ಆನಂದಮಯವಾಗಿರಬೇಕು, ಜೀವನದಲ್ಲಿ ಹೆಚ್ಚಿನ ತೃಪ್ತಿಯನ್ನ ಕಂಡುಕೋಬೇಕು, ಹೀಗೆ ಬೆಟ್ಟದಷ್ಟು ಅನೇಕ ಆಸೆಗಳು ಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ಇರುತ್ತೆ. ಆದರೆ ಇಂತಹ ಒಂದು ಲೌಕಿಕ ಜೀವನದಲ್ಲಿ ಈ ಒಂದು ತೃಪ್ತಿ, ಇಂತಹ ಆನಂದವನ್ನ ಗಳಿಸೋದಿಕ್ಕೆ ಸಾಧ್ಯವಿಲ್ಲ. ಕಾರಣ, ಲೌಕಿಕದಲ್ಲಿ ತೃಪ್ತಿ ಅನ್ನೋದಕ್ಕೆ ಕೊನೆ ಅನ್ನೋದೇ ಇಲ್ಲ. ಅದರ ಪಟ್ಟಿ ಮತ್ತು ಆಸೆಗಳ ಬಯಕೆಗಳು ಅಂತ ಹೇಳ್ತೀವಲ್ಲ, ಆ ಬಯಕೆಗಳನ್ನ ಆಧರಿಸಿ ನಮ್ಮ ಇಷ್ಟಗಳ ಒಂದು ಪಟ್ಟಿ ಬಹುದೊಡ್ಡದಾಗಿ ಬೆಳೀತಾನೇ ಹೋಗ್ತಾ ಇರುತ್ತೆ. ಹೀಗೆ ಇದು ಸಾಧ್ಯ ಇಲ್ಲ ಅನ್ನೋದು ಮನುಷ್ಯನ ಅರಿವಿಗೆ ಅಥವಾ ತಿಳುವಳಿಕೆಗೆ ಬರಬೇಕು. ಆದರೆ ಈ ಒಂದು ಸಾಮಾನ್ಯ ಜ್ಞಾನ ಬರಬೇಕಾದ್ರೂ ಕೂಡ ಮನುಷ್ಯ ಈ ಜಗತ್ತಿನಲ್ಲಿ ಸಾಕಷ್ಟು ಪಳಗಿರಬೇಕು. ಅಂದ್ರೆ ಜಗತ್ತಿನಲ್ಲಿ ಕಷ್ಟ ಸುಖ ಈ ಎಲ್ಲವುಗಳ ಪರಿಚಯ ಅವನಿಗೆ ಆಗ್ಬೇಕಾಗತ್ತೆ. ಯಾವುದು ಸತ್ಯ, ಯಾವುದು ಸತ್ಯ ಅಲ್ಲ, ಯಾವುದು ಶಾಶ್ವತ, ಯಾವುದು ಅನಿತ್ಯ, ಇಂತಹ ತಿಳುವಳಿಕೆಗಳು ಬರಬೇಕಾದ್ರೆ ಲೋಕದ ಎಲ್ಲ ಜಂಜಾಟ, ಜೀವನದ ಏರಿಳಿತಗಳು, ಅನುಭವಗಳು ಆದ ಮೇಲೆ ಸತ್ಯದ ಅನ್ವೇಷಣೆಗಾಗಿ ಉಳಿದ ಏಕೈಕ ಆಸರೆ ಅಂತಂದ್ರೆ ಅದು ಆಧ್ಯಾತ್ಮ ಜೀವನ. ಆಧ್ಯಾತ್ಮ ಜೀವನ ಮಾತ್ರ ಮನುಷ್ಯ ಬಯಸುವ ಈ ಎಲ್ಲವನ್ನ ಕೊಡೋದಕ್ಕೆ ಸಾಧ್ಯ. ವೇದಾಂತಗಳು ತಿಳಿಸಿಕೊಡುವ ಮತ್ತು ಕಲಿಸಿಕೊಡುವ ಪಾಠಗಳು ನಮ್ಮಲ್ಲಿ ಒಂದು ಹೊಸ ಸಂಸ್ಕಾರವನ್ನೇ ಹುಟ್ಟಿ ಹಾಕತ್ವೆ. ವೇದಾಂತವನ್ನ ಉಪನಿಷತ್ ಅಂತ ಕೂಡ ಕರೀತಾರೆ. ಭಗವಾನ್ ಶ್ರೀ ವೇದವ್ಯಾಸರ ಚಿಂತನೆ ಮತ್ತು ದೂರದೃಷ್ಟಿಯ ಪರಿಣಾಮ ಇವತ್ತು ನಾವು ಅವರ ಕೊಡುಗೆಗಳು, ನಾವು 4 ವೇದಗಳ ಸಂಗ್ರಹವನ್ನ ನೋಡೋದಕ್ಕೆ ಸಾಧ್ಯವಾಗ್ತಾ ಇದೆ. ಬಹಳ ಹಿಂದೆ ಅಂದ್ರೆ ಋಷಿ ಮುನಿಗಳ ಕಾಲದಲ್ಲಿ ವೇದ ಮಂತ್ರಗಳನ್ನ ಒಬ್ಬ ಗುರುವಾದವನು ತನ್ನ ಶಿಷ್ಯರಿಗೆ ಉಪದೇಶ ಮಾಡ್ತಾ ಇದ್ದ. ಅದನ್ನ ಶ್ರವಣ ಮುಖೇನ ಅಂದ್ರೆ ಕೇಳಿಸ್ಕೊಂಡು, ಶ್ರವಣ ಮಾತ್ರದಿಂದ ಅದನ್ನ ಗ್ರಹಿಸಿ ಅರ್ಥ ಮಾಡಿಕೊಂಡು ಮನನ ಮಾಡಿ ಮುಂದೆ ಅನುಷ್ಠಾನ ಆದ ನಂತರ ಮುಂದಿನ ಪೀಳಿಗೆಗೆ ಅವರುಗಳು ಕೊಡ್ತಾ ಇದ್ರು. ಹೀಗೆ ವೇದ ಮಂತ್ರಗಳು ಶ್ರವಣ ಮಾತ್ರದಿಂದ ಗುರುವಿನಿಂದ ಶಿಷ್ಯನಿಗೆ, ನಂತರ ಮತ್ತೊಂದು ತಲೆಮಾರಿಗೆ, ಹೀಗೆ ಈ ವೇದ ಮತ್ತು ವೇದದ ಜ್ಞಾನ ಅನ್ನೋದು ಹರಿದು ಬರ್ತಾ ಇತ್ತು. ಈ ಮಧ್ಯೆ ಭಗವಾನ್ ಶ್ರೀ ವೇದವ್ಯಾಸರಿಗೆ ಹೀಗೆ ಮಂತ್ರಗಳು ಒಬ್ಬರಿಂದ ಮತ್ತೊಬ್ಬರಿಗೆ ಹರಿದು ಬರೋ ಒಂದು ಸಂದರ್ಭದಲ್ಲಿ ಕೆಲವು ಮಂತ್ರಗಳು ಮತ್ತು ಜ್ಞಾನ ಕ್ರಮೇಣ ಕೈಬಿಟ್ಟು ಹೋಗೋ ಒಂದು ಸಾಧ್ಯತೆ ಇದೆ ಅನ್ನೋದನ್ನ ಅವರು ಮನಗಾಣ್ತಾರೆ.
ಹಾಗಾಗಿ ಕೈಬಿಟ್ಟು ಹೋಗುವ ಪರಿಣಾಮ ಉಂಟಾಗಬಹುದು ಅಂತ ಯೋಚನೆ ಮಾಡಿ ಇಡೀ ವೇದಗಳನ್ನ ರಕ್ಷಿಸುವ ಕಾರಣ ಅವುಗಳನ್ನ ಕ್ರಮವಾಗಿ ಋಗ್ವೇದ, ಯಜುರ್ವೇದ ಮತ್ತು ಸಾಮವೇದ ಅಂತ ಹೇಳಿ ಬೇರೆ ಬೇರೆ ಭಾಗಗಳನ್ನ ಮಾಡಿ ಮಂತ್ರಗಳನ್ನ ಅವರು ರಕ್ಷಿಸ್ತಾರೆ. ಅಖಂಡ ಭಾರತದ ಗಂಗಾ ನದಿಯ ಒಂದು ಭಾಗದಿಂದ ಯಮುನೆಯವರೆಗೆ ಹೆಚ್ಚಾಗಿ ಋಗ್ವೇದ, ಯಜುರ್ವೇದ ಮತ್ತು ಸಾಮವೇದವನ್ನ ಒಂದು ಕ್ರಮವಾಗಿ ಅಭ್ಯಾಸ ಮಾಡೋ ಒಂದು ಪದ್ಧತಿ ಇತ್ತು. ಅಥರ್ವ ವೇದವನ್ನ ಸಿಂಧೂ ಪ್ರಾಂತ್ಯದ ಪಶ್ಚಿಮದಲ್ಲಿ ಹೆಚ್ಚು ಜನರು ಅಭ್ಯಾಸ ಮಾಡ್ತಾ ಇದ್ರು. ಈ ಕಾರಣದಿಂದ ಭಗವಾನ್ ವೇದವ್ಯಾಸರು ಮೊದಲಿಗೆ ಈ 3 ವೇದ ಭಾಗಗಳನ್ನ ಅಂದ್ರೆ ಋಗ್ವೇದ, ಯಜುರ್ವೇದ ಹಾಗೂ ಸಾಮವೇದದ ಭಾಗಗಳನ್ನ ವಿಂಗಡಿಸಿ ನಂತರ ಅಥರ್ವ ವೇದವನ್ನ ಹೊರತಂದು ಚತುರ್ವೇದಗಳು ಅಂತ ಹೇಳಿ ಅದನ್ನ ನಮ್ಮ ಕೈಗೆ ಇವತ್ತು ಕೊಟ್ಟಿದ್ದಾರೆ. ಅವರ ಈ ಕೊಡುಗೆಯ ಪರಿಣಾಮ ಇಂದಿಗೂ ಕೂಡ ನಮಗೆ ನಮ್ಮ ಸನಾತನ ಧರ್ಮದ ವೇದಗಳ ಜ್ಞಾನ ಸಿಕ್ಕಿದೆ. 4 ವೇದಗಳ ರಚನೆಯಾದ ನಂತರ ಅವುಗಳಲ್ಲಿ ಒಂದು ಕ್ರಮ ಇರಬೇಕು, ಶಿಸ್ತು ಇರಬೇಕು ಅನ್ನೋ ಕಾರಣದಿಂದ ಅವುಗಳಲ್ಲಿ ಕೆಲವು ಉಪವಿಭಾಗಗಳನ್ನು ಕೂಡ ಅವರು ಮಾಡ್ತಾರೆ. ಇವುಗಳನ್ನ ಸಂಹಿತಾ ಅಂತ ಕರೀತಾರೆ. ಮತ್ತು ಪ್ರತಿ ಸಂಹಿತವು 4 ಭಾಗಗಳಾಗಿ ಮಾಡಲ್ಪಡುತ್ತವೆ. ಅವುಗಳು ಕ್ರಮವಾಗಿ ಮಂತ್ರ, ಬ್ರಾಹ್ಮಣ, ಆರಣ್ಯಕ ಮತ್ತು ಉಪನಿಷತ್ಗಳು. ಹೀಗೆ 4 ವೇದಗಳಲ್ಲಿ ಇಂತಹ ಉಪವಿಭಾಗವನ್ನ ಅವರು ಮಾಡ್ತಾರೆ. ಮತ್ತು ಪ್ರತಿ ವೇದದ ಅಂತ್ಯದಲ್ಲಿ ಕಂಡುಬರುವಂತಹ ವೇದದ ಜ್ಞಾನವನ್ನ ವೇದಾಂತ ಅಂತ ಕರೀತಾರೆ. ಮತ್ತು ಈ ವೇದಾಂತದ ಭಾಗವನ್ನ ಉಪನಿಷತ್ಗಳಂತ ಕೂಡ ಹೇಳ್ತಾರೆ. ಹಾಗಾದ್ರೆ ಉಪನಿಷತ್ ಅಂತಂದ್ರೆ ಏನು? ಯಾರೇ ಒಬ್ಬ ವ್ಯಕ್ತಿಯನ್ನ ಹೀಗೆ ವೇದ ಜ್ಞಾನಗಳ ಹತ್ತಿರಕ್ಕೆ ಕರೆದುಕೊಂಡು ಹೋಗುವ ಒಂದು ಕ್ರಮ ಇದಾಗಿರೋದ್ರಿಂದ ಇವುಗಳನ್ನ ಉಪನಿಷತ್ ಅಂತ ಕೂಡ ಕರೀತಾರೆ. ನಾವು ಸಾಮಾನ್ಯವಾಗಿ ನೋಡ್ತೀವಿ, ಏಕಾದಶಿಯ ದಿನದಂದು ಆಹಾರವನ್ನ ಸೇವಿಸದೇ ಇರುವ ಒಂದು ಕ್ರಮವನ್ನ ನಾವು ಉಪವಾಸ ಅಂತ ಹೇಳಿ ಕರೆದು ಅದರ ಆಚರಣೆ ನಾವು ಮಾಡ್ತಾ ಇದ್ದೀವಿ. ಆದರೆ ಉಪ ಅಂತಂದ್ರೆ ಹತ್ತಿರ ಅನ್ನೋ ಅರ್ಥ ಇದೆ. ಇಲ್ಲಿ ಯಾರ ಹತ್ತಿರ? ಅದು ಪರಮಾತ್ಮನ ಹತ್ತಿರ. ವಾಸ ಅಂತಂದ್ರೆ ಇರುವುದು ಅನ್ನೋ ಅರ್ಥ ಬರುತ್ತೆ. ಭಗವಂತನನ್ನ ನೆನೆಯುವುದು, ಅವನ ಸ್ಮರಣೆಯಲ್ಲಿ ಇರುವುದನ್ನ ಉಪವಾಸ ಅಂತ ಹೇಳ್ತಾರೆ. ಆಹಾರವನ್ನ ನಾವು ಸೇವಿಸದೇ ಇರೋದ್ರಿಂದ ನಮ್ಮ ಇಂದ್ರಿಯಗಳು ಹೊರ ಜಗತ್ತಿಗೆ ನುಗ್ಗೋದಿಲ್ಲ. ದೇಹದಲ್ಲಿ ಶಕ್ತಿ ಕಡಿಮೆ ಇರುವ ಕಾರಣದಿಂದ ಪ್ರಪಂಚದ ಆಸಕ್ತಿ ನಮ್ಮಲ್ಲಿ ಕಡಿಮೆ ಆಗತ್ತೆ. ಈ ಒಂದು ಕಾರಣದಿಂದ ಏಕಾದಶಿ ದಿವಸ ನಾವು ಆಹಾರವನ್ನ ತ್ಯಜಿಸ್ತೀವಿ, ಆಹಾರ ತಗೊಳ್ಳೋದಿಲ್ಲ. ಪ್ರಾಪಂಚಿಕ ಆಸಕ್ತಿ ಕಡಿಮೆ ಮಾಡಿಕೊಳ್ಳುವ ಕಾರಣದಿಂದ ಆಧ್ಯಾತ್ಮ ನಮಗೆ ಹತ್ತಿರವಾಗಬೇಕು. ಈ ಕಾರಣದಿಂದ ಏಕಾದಶಿಯ ದಿವಸ ಪರಮಾತ್ಮನನ್ನ ಹೆಚ್ಚು ನೆನೆಯಬೇಕು ಅಂತ ಹೇಳಿ ದೇಹಕ್ಕೆ ಆಹಾರವನ್ನ ಒದಗಿಸದೆ ಆಧ್ಯಾತ್ಮದಲ್ಲಿ ತೊಡಗಿಕೊಳ್ಳುವ ಒಂದು ಪ್ರಯತ್ನನ ನಾವು ಮಾಡ್ತಾ ಇದ್ದೀವಿ. ಇದು ನಿಜವಾದ ಉಪವಾಸ ಅನ್ನೋದಕ್ಕೆ ಅರ್ಥ. ಅದೇ ರೀತಿಯಲ್ಲಿ ಉಪನಿಷತ್ ಅಂತಂದ್ರೆ ಆದಷ್ಟು ಪರಮಾತ್ಮನ ಹತ್ತಿರದಲ್ಲಿ ಇರುವಂತಹದ್ದು. ಉಪನಿಷತ್ ಅನ್ನೋದ್ರಲ್ಲಿ 3 ಬೇರೆ ಬೇರೆ ಪದಗಳಿದೆ. ಉಪ, ನಿ ಮತ್ತು ಶತ್, ಅಥವಾ ಅದನ್ನ ಸತ್ ಅಂತ ಕೂಡ ಕರೀತಾರೆ. ಉಪ ಅಂತಂದ್ರೆ ಹತ್ತಿರ, ನಿ ಅಂತಂದ್ರೆ ನಿಶ್ಚಯೇನ, ಅತಿ ದೃಢತೆ ಮತ್ತು ವಿಶ್ವಾಸದಿಂದ ಅನ್ನೋ ಅರ್ಥ ಬರುತ್ತೆ. ಮತ್ತು ಸತ್ ಅಥವಾ ಶತ್ ಅಂತಂದ್ರೆ ಯಾವುದು ನಮ್ಮನ್ನ ಆ ಸತ್ಯದ ಹತ್ತಿರಕ್ಕೆ, ಪರಮಾತ್ಮನ ಹತ್ತಿರಕ್ಕೆ ಹೋಗುವ ಮಾರ್ಗವನ್ನ ಉಪದೇಶ ಮಾಡತ್ತೆ, ಅದನ್ನ ಸತ್ ಅಂತ ಕರೀತಾರೆ. ಹೀಗೆ ಸತ್ಯ ಅಥವಾ ಪರಮಾತ್ಮನ ಹತ್ತಿರಕ್ಕೆ ಹೋಗುವ ಮಾರ್ಗವನ್ನ ಯಾವುದು ಉಪದೇಶ ಮಾಡತ್ತೋ ಅದನ್ನ ಉಪನಿಷತ್ ಅಂತ ಹೇಳ್ತಾರೆ. ಹೀಗೆ ಪರಮಾತ್ಮನ ಹತ್ತಿರಕ್ಕೆ ಹೋಗುವ ಮಾರ್ಗವನ್ನ ಬೋಧಿಸುವ ಸಮಯದಲ್ಲಿ ನಮ್ಮ ಎದುರಿಗೆ ಬರುವಂತಹ ಅಜ್ಞಾನವನ್ನ ನಾಶಪಡಿಸುವುದಕ್ಕೆ ಕೂಡ ಸತ್ ಅಂತ ಹೇಳ್ತಾರೆ.
ಪರಮಾತ್ಮನ ವಿಚಾರ ಅಥವಾ ಆತ್ಮಜ್ಞಾನದ ವಿಚಾರವನ್ನ ತಿಳಿಯೋ ಹಂತದಲ್ಲಿ ನಮಗೆ ತೊಡಕಾಗುವ ಅಜ್ಞಾನ ಯಾವುದು ಹಾಗಾದ್ರೆ? ಯಾವುದು ಅದು ನಮಗೆ ಅಡ್ಡಿ ಬರುತ್ತೆ ಇಂತಹ ಒಂದು ವಿಚಾರ ನಾವು ತಿಳ್ಕೊಬೇಕಾರೆ ಅಂತಂದ್ರೆ ಅದು ಕೇವಲ ನಮ್ಮ ಒಣ ಅಹಂಕಾರ ಮಾತ್ರ. ಅಹಂಕಾರ ನಾಶವಾಗುವ ತನಕ ನಮಗೆ ಆತ್ಮದರ್ಶನ ಆಗೋದಿಲ್ಲ. ನಾನು ಅಂತಂದ್ರೆ ಅಹಂಕಾರ ಇರುವ ಜಾಗದಲ್ಲಿ ಪರಮಾತ್ಮ ಬರಲಿಚ್ಛಿಸುವುದಿಲ್ಲ. ನಾನು ಎಂಬ ಅಹಂಕಾರ ಅಂತಂದ್ರೆ ನಾನು ಈ ದೇಹ ಮತ್ತು ಮನಸ್ಸು ಅನ್ನುವ ಅವಿದ್ಯೆ ನಾಶ ಆಗ್ಬೇಕು. ಆಗ ಮಾತ್ರ ನಾವು ಸುಲಭವಾಗಿ ಆಧ್ಯಾತ್ಮದಲ್ಲಿ ಹೆಜ್ಜೆ ಇಡಬಹುದು. ಅದಕ್ಕೆ ಹೇಳ್ತಾರಲ್ಲ, ವೇರ್ ದೆರ್ ಈಸ್ ರಾಮ ದೆರ್ ಈಸ್ ನೋ ಕಾಮ, ವೇರ್ ದೆರ್ ಈಸ್ ಕಾಮ ರಾಮ ಕೆನಾಟ್ ಬಿ ದೇರ್ ಅಂತ ಹೇಳ್ತಾರೆ. ಕಾಮ ಅಂತಂದ್ರೆ ಆಸೆ ಅಥವಾ ಬಯಕೆಗಳು, ಹೊರ ಜಗತ್ತಿನಲ್ಲಿ ವಸ್ತು ವಿಷಯಗಳಲ್ಲಿ ಆಸಕ್ತಿನ ತೋರಿಸೋದನ್ನ ಕಾಮ ಅಂತ ಹೇಳ್ತಾರೆ. ಉಪನಿಷತ್ ಅನ್ನುವ ಒಂದು ಪೂರ್ಣ ಪದದಲ್ಲಿರುವ ಸತ್ ಪದದ ಅರ್ಥ ಹೀಗೆ ಅವಿದ್ಯೆ ಮತ್ತು ಅಜ್ಞಾನವನ್ನ ನಾಶ ಮಾಡುತ್ತೆ ಅಂತ ಅರ್ಥ ಕೊಡುತ್ತೆ. ನಮಗೆ ಅನೇಕ ಉಪನಿಷತ್ಗಳ ಲಭ್ಯ ಇದೆ. ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ. ಯಾವುದೇ ಉಪನಿಷತ್ ಆದರೂ ಕೂಡ ಅದರ ಮೂಲ ಉದ್ದೇಶ ಸತ್ಯವನ್ನು ತಿಳಿಸ್ಕೊಡುವಂತಹದ್ದು ಮಾತ್ರವೇ ಆಗಿರುತ್ತೆ. ಒಂದೇ ಸತ್ಯವನ್ನ ಅನೇಕ ಬೇರೆ ಬೇರೆ ಮಾರ್ಗಗಳಿಂದ, ಬೇರೆ ಬೇರೆ ಕಡೆಗಳಿಂದ ಅದು ತಿಳಿಸ್ತಾ ಹೋಗುವ ಒಂದು ಕ್ರಮ ಈ ಅನೇಕ ಉಪನಿಷತ್ಗಳಲ್ಲಿ ನಾವು ನೋಡಬಹುದು. ಹಲವಾರು ಉಪನಿಷತ್ಗಳು ಇದೆ ಅಂತಂದ್ರೂ ಕೂಡ ಅವುಗಳಲ್ಲಿ 108 ಉಪನಿಷತ್ಗಳನ್ನ ಭಗವಾನ್ ಹನುಮಂತ ಗುರುತಿಸಿದಾನೆ. ಮುಕ್ತಿಕೋಪನಿಷತ್ ಅನ್ನೋದ್ರಲ್ಲಿ ಇವುಗಳ ಬಗ್ಗೆ ಅವನು ಮಾತಾಡಿದಾನೆ. ಈ 108 ಉಪನಿಷತ್ಗಳಲ್ಲಿ 10 ಉಪನಿಷತ್ಗಳನ್ನ ಅತಿ ಮುಖ್ಯವಾದ ಉಪನಿಷತ್ಗಳು ಅಂತ ನಮ್ಮ ದಾರ್ಶನಿಕರುಗಳು ಗುರುತಿಸಿದ್ದಾರೆ. ಬೇರೆ ಬೇರೆ ಮತಗಳ ಆಚಾರ್ಯರು ಇವುಗಳನ್ನ ಗುರುತಿಸಿಕೊಂಡರೂ ಅವರ ಎಲ್ಲರ ಮುಖ್ಯ ಉದ್ದೇಶ ಮೋಕ್ಷದ ದಾರಿಯನ್ನ ತೋರಿಸೋದು ಮಾತ್ರವೇ ಆಗಿರುತ್ತೆ. ಯಾವುದೇ ಮಾರ್ಗದಿಂದ ಹೋದ್ರೂ ಕೂಡ ಸತ್ಯವೆಂಬುದು ಎಂದಿಗೂ ಎಲ್ಲರಿಗೂ ಒಂದು ಮಾತ್ರವೇ ಆಗಿರುತ್ತೆ. ಸತ್ಯ ಅನ್ನೋದು ಅನೇಕವಾಗಿರೋದಿಲ್ಲ, ಸತ್ಯ ಅನ್ನೋದು ಒಂದು ಮಾತ್ರ. ಇವೆಲ್ಲವೂ ನಮ್ಮ ಸನಾತನ ಧರ್ಮದ ಅಡಿನಲ್ಲಿ ಈ ವಿಚಾರಗಳೆಲ್ಲ ಕಂಡುಬರುತ್ತೆ. ಪ್ರಮುಖವಾಗಿ ನಾವು ಇವತ್ತಿನ ದಿವಸ ಅನೇಕ ಮತಗಳನ್ನ, ಸಂಪ್ರದಾಯಗಳನ್ನ, ಮತಾಚಾರ್ಯರನ್ನ ನಾವು ನೋಡಿದ್ರೂ ಕೂಡ ಪ್ರಮುಖವಾಗಿ ನಾವು 3 ಮತಗಳನ್ನ ಇಲ್ಲಿ ನೋಡಬಹುದು. ದ್ವೈತ, ವಿಶಿಷ್ಟಾದ್ವೈತ ಮತ್ತು ಅದ್ವೈತ. ಈ 3 ಆಚಾರ್ಯರುಗಳು ಕೂಡ ಸತ್ಯವನ್ನ ತಿಳಿಸಿಕೊಡುವ ತಮ್ಮ ತಮ್ಮ ಪ್ರಯತ್ನಗಳಲ್ಲಿ ಈ ವಿಚಾರವನ್ನ ಹೆಚ್ಚು ಅವಲೋಕಿಸಿ ಈ ಉಪನಿಷತ್ಗಳು ಅಥವಾ ವೇದ ಜ್ಞಾನಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಅವುಗಳಲ್ಲಿ ಉಪನಿಷತ್ಗಳಿರಬಹುದು, ಭಗವದ್ಗೀತಾ ಇರಬಹುದು, ಬ್ರಹ್ಮಸೂತ್ರ ಇರಬಹುದು. ಹೀಗೆ ಇಂತಹ ವಿಚಾರಗಳನ್ನ ಈ 3 ಜನ ಆಚಾರ್ಯರುಗಳು ಈ ಸತ್ಯವನ್ನ ತಿಳಿಸ್ಕೊಡೋದಕ್ಕೋಸ್ಕರ ಅವರು ತಮ್ಮ ತಮ್ಮ ಪ್ರಯತ್ನವನ್ನ ಈ ವಿಚಾರದಲ್ಲಿ ಮಾಡಿದ್ದಾರೆ. 10 ಅತಿ ಮುಖ್ಯವಾದ ಉಪನಿಷತ್ತುಗಳು ಮತ್ತು 700 ಶ್ಲೋಕಗಳಿಂದ ಕೂಡಿರುವಂತಹ ಅತಿ ಶ್ರೀಮಂತವಾದ ಭಗವದ್ಗೀತಾ ಮತ್ತು ಸರಿಸುಮಾರು 555 ಸೂತ್ರಗಳಿಂದ ಕೂಡಿರುವಂತಹ ಬಹುಬೃಹತ್ ಬ್ರಹ್ಮಸೂತ್ರ, ಇವುಗಳನ್ನ ಪ್ರಸ್ಥಾನತ್ರಯ ಅಂತಾನೆ ಹೇಳ್ತಾರೆ. ಈ 10 ಮೇಜರ್ ಉಪನಿಷತ್ಗಳು ಯಾವುದು ಅಂತಂದ್ರೆ ಈಶಾ, ಕೇನ, ಕಠೋಪನಿಷತ್, ಪ್ರಶ್ನ, ಮುಂಡುಕ, ಮಾಂಡುಕ್ಯ, ತೈತರೀಯ, ಐತರೀಯ, ಬೃಹದಾರಣ್ಯಕ ಮತ್ತು ಛಾಂದೋಕ್ಯ ಉಪನಿಷತ್ತುಗಳು. ಈ 10 ಉಪನಿಷತ್ತುಗಳನ್ನ ಅತಿ ಮುಖ್ಯವಾದ ಉಪನಿಷತ್ತುಗಳು, ಮೇಜರ್ ಉಪನಿಷತ್ಸ್ ಅಂತ ಹೇಳಿ ಈ ರೀತಿನಲ್ಲಿ ಅದನ್ನ ಗುರುತಿಸಿದ್ರೂ ಕೂಡ ಉಳಿದ ಉಪನಿಷತ್ಗಳು ಕೂಡ ಅಷ್ಟೇ ಮಹತ್ವವುಳ್ಳದ್ದೇ ಆಗಿದೆ. ಅವುಗಳು ಕೂಡ ಹೇಳ್ತಾ ಇರೋದು ಕೇವಲ ಆತ್ಮಜ್ಞಾನವನ್ನ ಅಥವಾ ಆತ್ಮವಿದ್ಯೆಯನ್ನು ಮಾತ್ರ. ಆದರೆ ನಮ್ಮ ಆಚಾರ್ಯತ್ರಯರುಗಳು ವ್ಯಾಖ್ಯಾನ ಬರೆದಿರೋದು, ಭಾಷ್ಯ ಬರೆದಿರೋದು ಈ 10 ಮಹಾ ಉಪನಿಷತ್ಗಳಿಗೆ ಮಾತ್ರ. 10 ಮಹಾ ಉಪನಿಷತ್ಗಳು, ಭಗವದ್ಗೀತಾ ಮತ್ತು ಬ್ರಹ್ಮಸೂತ್ರ, ಈ ಪ್ರಸ್ಥಾನತ್ರಯಕ್ಕೆ ನಮ್ಮ 3 ಜನ ಆಚಾರ್ಯರುಗಳು ತಮ್ಮ ತಮ್ಮ
ಕೊಡುಗೆಗಳನ್ನ ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ಆಚಾರ್ಯರು ಅವರು ಯಾವುದೇ ಮತವನ್ನ ಅನುಸರಿಸಿ ಯಾವುದೇ ವಿಚಾರ ಹೇಳಿದ್ರು ಕೂಡ ಈ 3 ಬೇರೆ ಬೇರೆ ಮತಗಳು ಅಂತ ಅಂದ್ರೂ ಕೂಡ ಅವುಗಳೆಲ್ಲವೂ ಒಂದೇ ಸತ್ಯವನ್ನ ತೋರಿಸ್ತಾ ಇರುತ್ತೆ. ಈ 3 ಮತಗಳು ಅಂತಂದ್ರೆ ದ್ವೈತ, ವಿಶಿಷ್ಟಾದ್ವೈತ, ಅದ್ವೈತ ಅಂತ ನಾವೇನ್ ಹೇಳ್ತೀವಿ ಅದನ್ನ ಮ್ಯಾಗ್ನಿಫೈಯಿಂಗ್ ಲೆನ್ಸಸ್ ಅಂತ ಕರೀತಾರೆ. ಥ್ರೂ ದಿಸ್ ಮ್ಯಾಗ್ನಿಫೈಯಿಂಗ್ ಲೆನ್ಸಸ್ ವಿ ಸಿ ದಿ ಅಲ್ಟಿಮೇಟ್ ಟ್ರೂತ್ ಅಂತ ಹೇಳ್ತೀವಿ. ಹಾಗೆ ನಮ್ಮ ಈ ಆಚಾರ್ಯ ತ್ರಯರುಗಳು ವ್ಯಾಖ್ಯಾನ ಬರೆದಿರೋದು ಕೂಡ ಈ ಪ್ರಸ್ಥಾನತ್ರಯಕ್ಕೆ ಮಾತ್ರ. ನಮ್ಮ ಆಚಾರ್ಯರುಗಳಾದ ಶ್ರೀ ಆದಿಶಂಕರಾಚಾರ್ಯರಾಗಿರಬಹುದು, ಶ್ರೀ ರಾಮಾನುಜಾಚಾರ್ಯರಾಗಿರಬಹುದು ಮತ್ತು ಇತ್ತೀಚಿನ ಆಚಾರ್ಯ ಶ್ರೀ ಮಧ್ವಾಚಾರ್ಯರಾಗಿರಬಹುದು, ಅವರುಗಳೆಲ್ಲರೂ ಈ ಪ್ರಸ್ಥಾನತ್ರಯಗಳಿಗೆ ಭಾಷ್ಯವನ್ನು ಬರೆದು ಸತ್ಯವನ್ನ ನಿರೂಪಿಸುವಲ್ಲಿ ಅವರು ತುಂಬಾ ಸಫಲತೆಯನ್ನ ನಮಗೆ ಕೊಟ್ಟಿದ್ದಾರೆ. ದ್ವೈತ, ವಿಶಿಷ್ಟಾದ್ವೈತ ಮತ್ತು ಅದ್ವೈತಗಳೆಂಬ ಈ 3 ಕೂಡ ಬೇರೆ ಬೇರೆ ಮತಗಳೆಂಬಂತೆ ಕಂಡು ಬಂದರೂ ಕೂಡ ಇವುಗಳು ಭೂತ ಕನ್ನಡಿಯಂತೆ ಇರುವ ಒಂದೇ ಸತ್ಯವನ್ನ ನೇರವಾಗಿ ಬಹುದೊಡ್ಡದಾಗಿ ನಮಗೆ ದರ್ಶನ ಮಾಡಿಸೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಎಲ್ಲ ಈ 3 ಆಚಾರ್ಯರುಗಳು ಕೂಡ ಅವರ ಸಾಧನೆಯ ಶಕ್ತಿಯಿಂದ ನಮಗಾಗಿ ನಮಗೆ ಅರ್ಥವಾಗುವ ರೀತಿನಲ್ಲಿ ಇರುವ ಒಂದೇ ಸತ್ಯವನ್ನ, ಒಬ್ಬನೇ ಪರಮಾತ್ಮನ ವಿಚಾರವನ್ನ ಅವ್ರು ತಿಳಿಸ್ಕೊಟ್ಟಿದ್ದಾರೆ. ನಾವು ಆಚಾರ್ಯರ ದೃಷ್ಟಿನ ನಾವು ಪರೀಕ್ಷೆ ಮಾಡೋ ಶಕ್ತಿ ನಮ್ಗೆ ಯಾರಿಗೂ ಇಲ್ಲ. ಆಚಾರ್ಯರುಗಳು ಅವರ ದೃಷ್ಟಿಕೋನದಿಂದ ಅವರು ತಿಳಿಸ್ಕೊಟ್ಟಿರುವ ಮಾರ್ಗವನ್ನ ನಾವು ಅನುಸರಿಸಿದ್ರೆ ಸಾಕು, ಬೇರೆ ಎಲ್ಲ ಅದು ತಾನಾಗೆ ಆಗ್ತಾ ಹೋಗುತ್ತೆ. ಹೀಗೆ ಇರುವ ಅನೇಕ ಉಪನಿಷತ್ಗಳಲ್ಲಿ ಗಣೇಶ ಅಥರ್ವ ಶೀರ್ಷೋಪನಿಷತ್ ಅನ್ನೋದು ಕೂಡ ಒಂದು. ಇದನ್ನ ಗಣೇಶ ಅಥರ್ವ ಶೀರ್ಷಂ ಅಂತ ಹೇಳ್ತಾರೆ, ಗಣಪತಿ ಅಥರ್ವ ಶೀರ್ಷ ಉಪನಿಷತ್ ಅಂತಾರೆ, ಗಣಪತಿ ಉಪನಿಷತ್ ಅಂತ, ಹೀಗೆ ಹಲವಾರು ಹೆಸರುಗಳಿಂದ ಇದನ್ನ ಕರೀತಾರೆ. ಆದರೆ ಈ ಎಲ್ಲವೂ ಕೂಡ ಒಂದೇ ಆಗಿದೆ. ಇದು ಅಥರ್ವ ವೇದದ ಒಂದು ಭಾಗ ಆಗಿದೆ. ಇದನ್ನ ಅಪೌರುಷೇಯ ಅಂತ ಕೂಡ ಹೇಳ್ತಾರೆ. ಇದನ್ನ ಉಪನಿಷತ್ನ ಇಂತಹವರೇ ಬರೆದಿದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯ ಆಗಿಲ್ಲದೆ ಇರೋ ಕಾರಣದಿಂದ ಇವುಗಳನ್ನ ಅಪೌರುಷೇಯ ಅಂತ ಕೂಡ ಕರೀತಾರೆ. ಇದು ಕೂಡ ವೇದ ಮಂತ್ರಗಳಂತೆ ಒಂದು ಗುರು ಪರಂಪರೆಯ ಮೂಲಕ ನಮಗೆ ದೊರೆತಿದೆ ಅಂತ ತಿಳಿಸ್ತಾರೆ. ಎಲ್ಲಾ ಉಪನಿಷತ್ಗಳು ಕೂಡ ವೇದಾಂತದ ಸತ್ಯವನ್ನ ತಿಳಿಸುವಂತೆ ಈ ಗಣಪತಿ ಅಥರ್ವ ಶೀರ್ಷೋಪನಿಷತ್ ಕೂಡ ಇದೇ ಸತ್ಯವನ್ನ ನಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಆದರೆ ಇದಕ್ಕೆ ಗಣೇಶ ಅಥರ್ವ ಶೀರ್ಷೋಪನಿಷತ್ ಅಂತ ಯಾಕೆ ಕರೀತಾರೆ? ಮೊದಲನೇದಾಗಿ ಇದು ಅಥರ್ವ ವೇದದ ಒಂದು ಭಾಗವಾಗಿದೆ. ಅಥರ್ವ ವೇದದ ಒಂದು ಭಾಗವಾದ್ರಿಂದ ಈ ಉಪನಿಷತ್ನ ಹೆಸರಿನಲ್ಲಿ ಅಥರ್ವ ಅನ್ನೋ ಒಂದು ಪದನ್ನ ನಾವು ನೋಡ್ತೀವಿ. ಗಣೇಶ ಅಂತ ಯಾಕೆ ಕರೆದಿದ್ದಾರೆ? ಭಕ್ತಿ ಎನ್ನುವಂತಹದ್ದು ಪ್ರಾಧಾನ್ಯವಾಗಿ ವೇದಗಳಲ್ಲಿ ಕಂಡುಬರೋದಿಲ್ಲ. ವೇದಗಳಲ್ಲಿ ಜ್ಞಾನಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇದೆ. ಜ್ಞಾನದ ಆಶ್ರಯಕ್ಕೆ ಹೋಗುವ ಹಂತದಲ್ಲಿ ಭಕ್ತಿ ಮಾರ್ಗ ಹೆಚ್ಚು ಅನುಕೂಲ ಮಾಡಿಕೊಡತ್ತೆ. ಬಹು ಹಿಂದಿನ ಕಾಲದಲ್ಲಿ ಭಕ್ತಿ ಅನ್ನೋದನ್ನ ಉಪಾಸನಾ ಅಂತಾನೆ ತಿಳಿದಿದ್ರು. ಆಧ್ಯಾತ್ಮಿಕ ಬೆಳವಣಿಗೆಗೆ ಈ ಉಪಾಸನಾ ಕೂಡ ಹೆಚ್ಚು ಸಹಾಯ ಮಾಡ್ತಾ ಇತ್ತು. ಈ ಉಪನಿಷತ್ನಲ್ಲಿ ಸಗುಣ ಸಾಕಾರ ಮತ್ತು ನಿರ್ಗುಣ ನಿರಾಕಾರ ಈ ಎರಡರ ಬಗ್ಗೆ ಕೂಡ ಹೆಚ್ಚು ಜ್ಞಾನ ಪ್ರಕಾಶವನ್ನ ಇದು ಚೆಲ್ಲಿದೆ. ಸಗುಣ ಸಾಕಾರದಲ್ಲಿ ಗುಣವಿಶೇಷತೆ ಮತ್ತು ರೂಪ ಹಾಗೂ ನಿರ್ಗುಣ ನಿರಾಕಾರದಲ್ಲಿ ಗುಣಾತೀತ ಮತ್ತು ರೂಪವಿಲ್ಲದ ಭಾವ ಮತ್ತು ಜ್ಞಾನ ಇವು ಮಾತ್ರ ಕಂಡುಬರುತ್ತೆ. ನಮ್ಮ ಸನಾತನ ಧರ್ಮದಲ್ಲಿ ದೇವರು ಅನ್ನೋ ವಿಷಯ ಬಂದಾಗ ಸಗುಣ ಸಾಕಾರ ಮತ್ತು ನಿರ್ಗುಣ ನಿರಾಕಾರ ಅಂದ್ರೆ ಮೂರ್ತಿ ಪೂಜೆ ಆರಾಧನೆಯಷ್ಟೇ ನಿರಾಕಾರ ಉಪಾಸನೆಗಳಿಗೂ ಕೂಡ ಬಹು ಹೆಚ್ಚು ಪ್ರಾಮುಖ್ಯತೆ ಇತ್ತು. ನಾವು ಯಾರನ್ನ ಪರಮಾತ್ಮ ಅಂತ ತಿಳ್ಕೊಂಡಿದೀವಿ, ಆ ಶಕ್ತಿನೇ ಹಲವಾರು ರೂಪಗಳಲ್ಲಿ ಹಲವಾರು ಹೆಸರುಗಳಲ್ಲಿ ತಮ್ಮನ್ನ ತಾವು ಪ್ರಕಟಗೊಳಿಸಿಕೊಂಡಿದೆ. ಹೀಗೆ 10 ಹಲವಾರು ರೂಪಗಳಲ್ಲಿ
ಆ ಹೆಸರುಗಳಲ್ಲಿ ಭಗವಾನ್ ಶ್ರೀ ಗಣೇಶ ಅನ್ನೋದು ಕೂಡ ಒಂದು ಹೆಸರಾಗಿದೆ. ಈ ರೀತಿನಲ್ಲಿ ಸಗುಣ ಸಾಕಾರದಲ್ಲಿ ನಮ್ಮ ಇಷ್ಟ ದೈವವನ್ನ ನಾವು ಇಷ್ಟಪಟ್ಟಂತೆ ನೋಡಿ ಪೂಜಿಸುವ ಆರಾಧಿಸುವ ಮಟ್ಟಕ್ಕೆ ನಾವು ಹೋದಾಗ ಭಕ್ತಿಯ ಆವೇಶ ಅನ್ನೋದು ಹೆಚ್ಚಾಗತ್ತೆ. ಕ್ರಮೇಣ ಅಂದ್ರೆ ನಿಧಾನವಾಗಿ ನಮಗೆ ನಾವು ತಿಳ್ಕೊಂಡಿರೋ ಆ ರೂಪಕ್ಕೂ ಹಾಗೂ ನಮಗೂ ಒಂದು ಸಂಬಂಧ ಅನ್ನೋದು ಸಂಬಂಧ ಅನ್ನೋದು ಸಿಗತ್ತೆ, ಗೊತ್ತಾಗತ್ತೆ. ನಮ್ಮ ಭಕ್ತಿನೇ ಅದಕ್ಕೆ ಸೇತುವೆ ಆಗತ್ತೆ. ಇದೆಲ್ಲವೂ ಕೂಡ ನಮ್ಮ ಉಪಾಸನೆಗೆ ಮನಸ್ಸನ್ನ ಹಿಡಿದಿಟ್ಟು ಪರಮಾತ್ಮನ ಜಪಾತಪಗಳಿಗೆ ಹೆಚ್ಚು ಅನುಕೂಲವನ್ನ ಇದು ಒದಗಿಸುತ್ತೆ. ಹೀಗೆ ನಮ್ಮ ಇಷ್ಟ ದೇವತೆಗೆ ರೂಪ ಕೊಡುವಲ್ಲಿ, ನಾಮ ಕೊಡುವಲ್ಲಿ ನಾವು ಈ ದೇವನನ್ನ ಗಣೇಶ ಅಂತ ಕರೆದು ಆರಾಧಿಸುವ ಕ್ರಮಕ್ಕೆ ನಾವು ಮುಂದಾಗಿರ್ತೀವಿ. ಸಾವಿರಾರು ವರ್ಷಗಳ ಹಿಂದೆ, ಹೆಚ್ಚು ಕಡಿಮೆ ಪುರಾಣ ಕಾಲದಲ್ಲಿ ನಾವು ಪ್ರಮುಖವಾಗಿ ಈ ರೀತಿಯ 5 ಉಪಾಸಕರನ್ನ ನಾವು ನೋಡ್ಬೋದಾಗಿತ್ತು. ಶಿವನನ್ನು ಆರಾಧಿಸ್ತಾ ಇದ್ದವ್ರನ್ನ ಶೈವರು ಅಂತ ಕರೀತಾ ಇದ್ರು. ವಿಷ್ಣುವನ್ನ ಪೂಜಿಸ್ತಾ ಇದ್ದವ್ರನ್ನ ವೈಷ್ಣವರು ಅಂತ ಕರೀತಾ ಇದ್ರು. ಶಕ್ತಿಯನ್ನು ಆರಾಧಿಸ್ತಾ ಇದ್ದವ್ರನ್ನ ಶಾಕ್ತ ಪಂಗಡದವರು ಅಂತ ಕರೀತಾ ಇದ್ರು. ಮತ್ತು ಸೂರ್ಯನನ್ನ ಆರಾಧಿಸ್ತಾ ಇದ್ದವ್ರನ್ನ ಸೌರ್ಯರು ಅಂತ ಕರೀತಾ ಇದ್ರು. ಕೊನೆಗೆ ಗಣಪತಿಯನ್ನ ನಂಬಿ ಆರಾಧಿಸ್ತಾ ಇದ್ದಂತಹ ಒಂದು ಪಂಗಡದವ್ರನ್ನ ಗಾಣಪತ್ಯಾಸ್ ಅಂತ ಗುರುತಿಸಿ ಕರೀತಾ ಇದ್ರು. ಹೀಗೆ ಯಾವ ಪಂಗಡದವರೇ ಆಗಿರ್ಲಿ, ಅವರ ಪ್ರಕಾರ ಅವರ ಇಷ್ಟ ದೈವ, ಅವರು ಆರಾಧಿಸ್ತಾ ಇದ್ದಂತಹ ದೇವರೇ ಅವರುಗಳ ದೇವಾದಿದೇವ, ಸರ್ವಶಕ್ತ, ಮೂಲ ಪುರುಷ ಅಂತಾನೆ ಅವರು ಬಿಂಬಿಸ್ತಾ ಇದ್ರು. ಶಿವನನ್ನು ಆರಾಧಿಸ್ತಾ ಇದ್ದವರ ಪ್ರಕಾರ ಭಗವಾನ್ ಶಿವನು ಸರ್ವಶಕ್ತ, ಅವನ ಕಾರಣದಿಂದ ಉಳಿದ ದೇವರುಗಳು ಅಸ್ತಿತ್ವದಲ್ಲಿರೋದು. ಹೀಗೆ ಅವರವರ ಪ್ರಕಾರ ಅವರವರ ದೇವರುಗಳೇ ಸರ್ವಶಕ್ತ ಅಂತ ಅವರು ನಂಬ್ತಾ ಇದ್ದಿದ್ರಿಂದ ಇಲ್ಲಿ ಒಂದು ದೊಡ್ಡ ಸಂಶಯನೇ ಹುಟ್ಕೊಳ್ಳುತ್ತೆ. ಪರಮಾತ್ಮ ಅನ್ನುವಂತಹವನು ಒಬ್ಬ ಮಾತ್ರನೇ ಆಗಿರ್ತಾನೆ, ಅದ್ವಿತೀಯ ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ಪರಮಾತ್ಮ ಅದ್ವಿತೀಯ ಅನ್ನೋದಾದ್ರೆ ಅಲ್ಲಿ ಮತ್ತೊಬ್ಬ ಇರೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಹಲವಾರು ದೇವರುಗಳ ಕಾರಣ ಆದ್ರೂ ಏನು, ಯಾಕೆ ನಮಗೆ ಇಷ್ಟೊಂದು ದೇವರುಗಳು ಬೇಕಿತ್ತ? ಈ ಸಂಶಯಗಳನ್ನ ನಾವು ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಉಪಾಸನಾ ಮಾರ್ಗದಲ್ಲಿ ನಾವು ಮುಂದುವರಿಯೋದಕ್ಕೆ ತುಂಬಾ ಕಷ್ಟ ಆಗತ್ತೆ. ಈ 5 ಪ್ರಮುಖ ಪಂಗಡದವರುಗಳ ಪ್ರಕಾರ ನಮ್ಮ ವೇದಾಂತದಲ್ಲಿ ನಾವು ಪರಮಾತ್ಮ ಅಂತ ಯಾರನ್ನ ನಾವು ಕರೀತಾ ಇದ್ವೋ ಅವನು ಅವ್ರ ಪ್ರಕಾರ ಹೇಗಿರ್ತಾನೆ? ಉದಾಹರಣೆಗೆ ವೈಷ್ಣವರ ಪ್ರಕಾರ ಪರಮಾತ್ಮ ಅಂತಂದ್ರೆ ನಾರಾಯಣ. ಈ ನಾರಾಯಣ ಸೃಷ್ಟಿಯನ್ನ ಕಾಪಾಡ್ತಾನೆ, ರಕ್ಷಿಸ್ತಾನೆ, ಪೋಷಿಸ್ತಾನೆ. ಇಂತಹ ಕೆಲಸಗಳನ್ನ ಮಾಡೋದಕ್ಕೆ ಅವನು ಮುಂದಾದಾಗ ಅವನನ್ನ ವಿಷ್ಣು ಅಂತ ಕರೀತಾರೆ. ಈ ವಿಷ್ಣುವೇ ಮುಂದೆ ಲೋಕೋದ್ಧಾರದ ಕೆಲಸಗಳಿಗೆ ಅವತರಿಸಿ ಬರ್ತಾನೆ. ಆದ್ರಿಂದ ಈ ನಾರಾಯಣನೇ ಬ್ರಹ್ಮನಾಗಿ ಸೃಷ್ಟಿಕರ್ತ ಆಗ್ತಾನೆ. ಸೃಷ್ಟಿಯನ್ನ ರಕ್ಷಿಸಿ ಪೋಷಿಸುವ ಕಾರಣದಿಂದ ವಿಷ್ಣುವಾಗಿ ಸ್ಥಿತಿಕರ್ತ ಆಗ್ತಾನೆ. ಹಾಗೂ ಸೃಷ್ಟಿ ಸ್ಥಿತಿಯ ಕಾರಣ ಪೂರ್ಣವಾದ ನಂತರ ಮಹೇಶ್ವರನಾಗಿ ಲಯಕರ್ತ ಆಗ್ತಾನೆ. ವೈಷ್ಣವ ಸಂಪ್ರದಾಯದಲ್ಲಿ ಪರಮಾತ್ಮ ಅಂತಂದ್ರೆ ಈ ರೀತಿ ಅರ್ಥಗಳು ಬರುತ್ತೆ. ಇನ್ನು ಶೈವ ಸಂಪ್ರದಾಯದಲ್ಲಿ ಇದೇ ಪರಮಾತ್ಮನನ್ನ ಸದಾಶಿವ ಅಂತ ಹೇಳ್ತಾರೆ. ಇದೇ ಸದಾಶಿವ ಮುಂದೆ ಕಾಮೇಶ್ವರ, ಕಾಮೇಶ್ವರಿಯಾಗಿ ಈಶ್ವರನು ಅರ್ಧನಾರೀಶ್ವರನಾಗ್ತಾನೆ ಅಂತ ಹೇಳ್ತಾರೆ. ಆಗ ಅಲ್ಲಿ ಆದಿತಾಂಡವ ಇರುತ್ತೆ, ಮುಂದೆ ಅದು ಪ್ರಳಯ ತಾಂಡವ ಕೂಡ ಆಗತ್ತೆ. ಆದಿತಾಂಡವದಲ್ಲಿ ಪಾರ್ವತಿಯು ಕಾಮೇಶ್ವರಿಯಾಗಿರ್ತಾಳೆ, ಶಿವ ಕಾಮೇಶ್ವರನಾಗಿರ್ತಾನೆ. ಇವರಿಬ್ಬರ ಕಾರಣದಿಂದ ಬ್ರಹ್ಮ, ವಿಷ್ಣು ಮತ್ತು ರುದ್ರ ಇವರುಗಳು ಬರ್ತಾರೆ. ಇದು ಶೈವ ಪಂಗಡದವರ ಒಂದು ನಂಬಿಕೆ. ಶಾಕ್ತ ಸಂಪ್ರದಾಯದಲ್ಲಿ ಆದಿ ಪರಾಶಕ್ತಿನೇ
ಪರಮಾತ್ಮ ಅನ್ನೋ ನಂಬಿಕೆ ಇತ್ತು. ಆದಿಶಕ್ತಿಯ ಕಾರಣದಿಂದ ಬ್ರಹ್ಮ, ವಿಷ್ಣು, ಮಹೇಶ್ವರರು ಬರ್ತಾರೆ ಮತ್ತು ಅವರಿಗೆ ಸರಸ್ವತಿ, ಲಕ್ಷ್ಮಿ, ಪಾರ್ವತಿಯರು ಅವರುಗಳ ಜೊತೆ ಇರ್ತಾರೆ. ಇವರೆಲ್ಲರೂ ಆದಿಶಕ್ತಿಯ ಅಂಶನೇ ಆಗಿರ್ತಾರೆ. ಇದು ಶಾಕ್ತ ಸಂಪ್ರದಾಯದವರ ಒಂದು ನಂಬಿಕೆ ಇರುತ್ತೆ. ಇನ್ನು ಸೌರ್ಯ ಸಂಪ್ರದಾಯದಲ್ಲಿ ಅವರ ಆರಾಧ್ಯ ದೈವ ಮತ್ತು ಪರಮಾತ್ಮ ಅಂತಂದ್ರೆ ಸೂರ್ಯನನ್ನ ಅವರು ಸೂರ್ಯನಾರಾಯಣ ಅಂತಾನೆ ಕರೀತಾ ಇದ್ರು. ಇವನನ್ನ ಅರ್ಕನಾರಾಯಣ ಅಂತ ಕೂಡ ಕರೀತಾರೆ. ಹೀಗೆ ಸೂರ್ಯನಾರಾಯಣನ ಅಂಶದಿಂದ ಬ್ರಹ್ಮ, ವಿಷ್ಣು, ಮಹೇಶ್ವರರು ತ್ರಿಮೂರ್ತಿಗಳಾಗಿ ಬಂದಿರ್ತಾರೆ. ಮತ್ತು ಕೊನೆಯದಾಗಿ ಗಾಣಪತ್ಯ ಸಂಪ್ರದಾಯದಲ್ಲಿ ಪರಮಾತ್ಮ ಅಂತಂದ್ರೆ ಮಹಾಗಣಪತಿ ಮಾತ್ರ. ಈ ಮಹಾಗಣಪತಿಯ ಕಾರಣದಿಂದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ಬರ್ತಾರೆ. ಹೀಗೆ ಅವರವರ ಪಂಗಡದವರಿಗೆ, ಅವರವರ ಸಂಪ್ರದಾಯದವರಿಗೆ ಅವರವರ ನಂಬಿಕೆಗಳು ಅವರನ್ನ ಆ ಮಾರ್ಗದಲ್ಲಿ ಮುಂದುವರಿಯೋದಕ್ಕೆ ಅವರಿಗೆ ಶಕ್ತಿನ ಒದಗಿಸ್ತಾ ಇತ್ತು. ಈ ಹಂತದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ನಂಬಿಕೆ ಅಂತ ನಾವೇನ್ ಹೇಳ್ತೀವಿ, ಆ ನಂಬಿಕೆನೆ ದೇವರು, ನಂಬಿಕೆನೆ ಪರಮಾತ್ಮ. ಮತ್ತು ಇಲ್ಲಿ ನಾವು ಗಮನಿಸಬೇಕಾಗಿರೋ ಒಂದು ಅಂಶ ಏನು ಅಂತಂದ್ರೆ, ಈ ರೀತಿ ಬೇರೆ ಬೇರೆ ಹೆಸರುಗಳಿಂದ, ಬೇರೆ ಬೇರೆ ರೂಪಗಳಿಂದ ಎಲ್ಲಾ ಸಂಪ್ರದಾಯದವರು ಕೂಡ ಅದೇ ಪರಮಾತ್ಮ ಶಕ್ತಿನ ಆರಾಧನೆ ಮಾಡ್ತಾ ಇದ್ರು ಮತ್ತು ಪೂಜೆ ಮಾಡ್ತಾ ಇದ್ರು. ಹೀಗೆ ಅವರುಗಳ ಒಂದು ಉಪಾಸನ ಅನ್ನೋದು ನಡೀತಾ ಬಂದಿರುತ್ತೆ. ಈ ಸಂದರ್ಭದಲ್ಲಿ ಮತ್ತೊಂದು ಗೊಂದಲ ಉಂಟಾಗಿ ಒಂದು ರೀತಿಯ ಧೋರಣಾಭಾವ ಅನ್ನೋದು ಪ್ರಾರಂಭ ಆಗತ್ತೆ. ಅದೇನು ಅಂತಂದ್ರೆ, ನನ್ನ ಇಷ್ಟ ದೈವ, ನನ್ನ ಆರಾಧ್ಯ ದೈವನೇ ಸರ್ವಶಕ್ತನಾಗಿರುವ ಕಾರಣ ನೀನು ಪೂಜಿಸ್ತಾ ಇರೋ ನಿನ್ನ ಪರಮಾತ್ಮನಿಗಿಂತ ನನ್ನ ದೈವ ಶಕ್ತಿವಂತ, ನನ್ನ ದೈವ ಪರಮಶ್ರೇಷ್ಠ. ಹೀಗೆ ಈ ಒಂದು ಗೊಂದಲ ಎಲ್ಲಾ ಸಂಪ್ರದಾಯದವರೆಗೂ ಬಂದಿದ್ರಿಂದ ಮತ್ತೆ ಅವರ ಒಂದು ಉಪಾಸನೆ ಅಥವಾ ಸಾಧನೆ ಅನ್ನೋದು ಸ್ವಲ್ಪ ತೊಂದರೆಗೆ ಒಳಪಡುತ್ತೆ. ಮುಂದುವರಿಯಕ್ಕಾಗೋದಿಲ್ಲ, ಸಾಧನೆ ಮುಂದುವರ್ಸಕ್ಕೆ ಆಗೋದಿಲ್ಲ. ಅವರವರ ಇಷ್ಟ ಪರಮಾತ್ಮನೇ ಅತ್ಯಂತ ಸರ್ವಶಕ್ತ ಅಂತ ನಂಬಿಕೆಗೆ ಆ ನಂಬಿಕೆನೇ ಅವ್ರಿಗೆ ಬುನಾದಿ ಆಗತ್ತೆ. ಹಾಗಾದ್ರೆ ನಿಜವಾಗಿ ಪರಮಾತ್ಮ ಅಂತಂದ್ರೆ ಯಾರು? ನಮ್ಮ ಸನಾತನ ಧರ್ಮದಲ್ಲಿ ಒಂದು ಒಡಕು ಮೂಡಲು ಪ್ರಾರಂಭ ಆಗಿದ್ದೇ ಈ ಒಂದು ಸಮಯದಲ್ಲಿ. ಇಂತಹ ಒಂದು ಸಂದಿಗ್ಧ ಸಮಯದಲ್ಲಿ ಶ್ರೀ ಆದಿಶಂಕರಾಚಾರ್ಯರು ಸಗುಣ ಸಾಕಾರದಿಂದ ಪೂಜಿಸ್ತಾ ಇದ್ದಂತಹ ಎಲ್ಲಾ ಸಂಪ್ರದಾಯವರ್ಗದವರೆಗೂ ಒಪ್ಪಿಗೆ ಆಗುವಂತಹ ಒಂದು ಪೂಜಾ ವಿಧಾನವನ್ನ ಅವರು ತೋರಿಸ್ಕೊಡ್ತಾರೆ. ಅದನ್ನ ಪಂಚಾಯತನ ಪೂಜಾ ಅಂತ ಕರೀತಾರೆ. ಶ್ರೀ ಆಚಾರ್ಯರು ಎಲ್ಲಾ ದೇವರ ಬಗ್ಗೆ ಕೂಡ ಸ್ತೋತ್ರವನ್ನ ಮಾಡಿದ್ದಾರೆ. ಎಲ್ಲಾ ಬೇರೆ ಬೇರೆ ದೇವರುಗಳ ಸಗುಣ ಸಾಕಾರ ಮೂರ್ತಿ ರೂಪದ ವಿಶೇಷತೆಗಳನ್ನ ವಿವರಿಸಿ ಕೊನೆಯಲ್ಲಿ ಆ ದೇವರೇ ಪರಬ್ರಹ್ಮ ಪರಮಾತ್ಮ, ಅವನು ಎಲ್ಲವೂ ಆಗಿದ್ದಾನೆ ಅಂತ ಅವರು ತಿಳಿಸ್ಕೊಡ್ತಾರೆ. ಮತ್ತು ಈ ಪಂಚಾಯತನ ಪೂಜಾ ವಿಧಾನ ಅನ್ನೋದು ಕೂಡ ತುಂಬಾ ಅಷ್ಟೇ ಅರ್ಥಗರ್ಭಿತವಾಗಿದೆ, ತುಂಬಾ ಕನ್ವಿನ್ಸಿಂಗ್ ಆಗಿದೆ. ಎಲ್ಲರೂ ಒಪ್ಪೋ ರೀತಿನಲ್ಲಿ ಅವರು ಈ ಒಂದು ಸಂಪ್ರದಾಯವನ್ನ ಹೊರಗಡೆ ತಂದಿದ್ದಾರೆ. ದೇವರ ಬಗ್ಗೆ ಹೀಗೆ ನನ್ನ ದೇವರೇ ಹೆಚ್ಚು ಅನ್ನುವಂತಹದ್ದು ಹೇಗೆ ಅಂತಂದ್ರೆ, ಇದನ್ನ ಬಾಲಿಶ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ, ಒಂದು ಮಗು ತನ್ನ ತಾಯಿಯನ್ನ ಕುರಿತು ನನ್ನ ಅಮ್ಮನೇ ಶ್ರೇಷ್ಠ ಅಂತ ಹೇಳಿದಂತೆ, ಇಲ್ಲಿ ಮಗು ತನ್ನ ಅಮ್ಮನ ಬಗ್ಗೆ ತೋರಿಸುವಂತಹ ಪ್ರೀತಿ ಮತ್ತು ಅಕ್ಕರೆ ಮಾತ್ರ ಇದಾಗಿದೆ. ಆ ಮಗುಗೆ ತನ್ನ ತಾಯಿ ಮೇಲೆ ಅಷ್ಟೊಂದು ಪ್ರೀತಿ ಅಕ್ಕರೆ ಇದ್ದಿದ್ರಿಂದ ಆ ಮಗು ನನ್ನ ಅಮ್ಮ ಮಾತ್ರ ಶ್ರೇಷ್ಠ ಅಂತ ಹೇಳಿರುತ್ತೆ. ಆದರೆ ಅದು ಬೇರೆಯವರೊಂದಿಗೆ ಹೋಲಿಕೆ ಮಾಡಿ ಆ ಮಗು ಹೇಳಿಲ್ಲ. ಇಲ್ಲೂ ಕೂಡ ನನ್ನ ದೇವರೇ ಹೆಚ್ಚು ಅಂತಂದ್ರೆ ಅದು ನನ್ನ ದೇವರ ಮೇಲೆ ನಾನು ಇಟ್ಟಿರುವ ಭಕ್ತಿ ಮತ್ತು ಶ್ರದ್ಧೆ. ಆದ್ರಿಂದ ಈ ರೀತಿಯ ಗೊಂದಲ ಉಂಟಾಗಬಾರದು ಅಂತ ಆಚಾರ್ಯ ಶ್ರೀ ಶಂಕರರು ಈ ಒಂದು ಪಂಚಾಯತನ ಪೂಜಾ ವಿಧಾನವನ್ನ ಪರಿಚಯ ಮಾಡಿಕೊಡ್ತಾರೆ. ಅದು ಹೇಗಿರುತ್ತೆ ಪಂಚಾಯತನ ಪೂಜಾ ವಿಧಾನ ಅಂತಂದ್ರೆ ಏನು ಅಂತಂದ್ರೆ, ಒಂದು ಚೌಕಾಕಾರದ
ಪೂಜಾ ಜಾಗವನ್ನ ನಾವು ಗುರ್ತು ಮಾಡ್ಕೋಬೇಕಾಗತ್ತೆ. 4 ಮೂಲೆಗಳು ಮತ್ತು ಒಂದು ಮಧ್ಯ ಪ್ರದೇಶವನ್ನ ನಾವು ಅಲ್ಲಿ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಉದಾಹರಣೆಗೆ ಶೈವ ಸಂಪ್ರದಾಯದವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಈ ಒಂದು ಪಂಚಾಯತನ ಪೂಜೆ ಮುಂಚೆ ಅವರು ತಾವು ಗುರ್ತು ಮಾಡಿಕೊಂಡಂತಹ 4 ಮೂಲೆಗಳು ಮತ್ತು ಮಧ್ಯಭಾಗ ಆಯ್ಕೆ ಆದ ನಂತರ ಈ ಶೈವರು ಶಿವನ ಪೂಜೆ ಮಾಡ್ತಾ ಇದ್ದಿದ್ದ ಕಾರಣ ಮಧ್ಯಭಾಗದಲ್ಲಿ ಅವರು ಗುರುತಿಸಿಕೊಂಡಿದ್ದಂತಹ ಆ ಮಧ್ಯಭಾಗದಲ್ಲಿ ಶಿವಲಿಂಗವನ್ನ ಅಥವಾ ಶಿವನ ಮೂರ್ತಿ ರೂಪವನ್ನ ಇಟ್ಟು ಉಳಿದ 4 ಬೇರೆ ಬೇರೆ ಮೂಲೆಗಳಲ್ಲಿ ಅವರ ಆಯ್ಕೆಯ ಪ್ರಕಾರ ಬೇರೆ ಬೇರೆ ದೇವತೆಗಳನ್ನ ಇಟ್ಟು ಆರಾಧಿಸುವ ಒಂದು ಕ್ರಮ ಇದು. ಆಗ ಮಧ್ಯದಲ್ಲಿ ತಮ್ಮ ಇಷ್ಟ ದೇವನ ಒಂದು ಮೂರ್ತಿಯನ್ನ ಅವರು ಇಟ್ಟು ಪೂಜೆ ಮಾಡ್ತಾ ಇದ್ರು. ಉಳಿದಂತೆ ಅವರ ಆಯ್ಕೆಯ ಪ್ರಕಾರ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ದೇವತೆಗಳು ಆ ಜಾಗಗಳನ್ನ ಆಕ್ರಮಿಸ್ಕೊತಾ ಇದ್ರು. ಆ ರೀತಿನಲ್ಲಿ ವೈಷ್ಣವರು ಮಧ್ಯಭಾಗದಲ್ಲಿ ಸಾಲಿಗ್ರಾಮ ಅಥವಾ ವಿಷ್ಣುವಿನ ಮೂರ್ತಿ ಮತ್ತು ಉಳಿದ 4 ಜಾಗಗಳಲ್ಲಿ ಅವರಿಷ್ಟದಂತೆ ಬೇರೆ ಬೇರೆ ದೇವತೆಗಳನ್ನ ಇಟ್ಟು ಆರಾಧನೆ ಮಾಡ್ತಾ ಇದ್ದಂತಹ ಒಂದು ಕ್ರಮ. ಹೀಗೆ ಅವರವರ ಸಂಪ್ರದಾಯದಂತೆ ಅವರ ಇಷ್ಟ ದೇವನನ್ನ ಪೂಜಿಸುವ ಒಂದು ಕ್ರಮವನ್ನ ಪರಿಚಯಿಸಿ ಆ ಮೂಲಕ ಅವರವರ ಇಷ್ಟ ದೇವತೆಗಳಲ್ಲದೆ ಉಳಿದ ದೇವರುಗಳ ಜೊತೆನಲ್ಲಿ ಭೇದ ಭಾವ ಬಾರದಂತೆ ಒಂದು ಸಂಪರ್ಕ ಬರುವಂತೆ ಮಾಡಿ ಒಂದು ಗೊಂದಲ ನಿವಾರಿಸೋದಕ್ಕೆ ಈ ಒಂದು ಪಂಚಾಯತನ ಪೂಜಾ ಅನ್ನೋದನ್ನ ಈ ಒಂದು ಕ್ರಮವನ್ನ ಆಚಾರ್ಯರು ತಿಳಿಸ್ಕೊಡ್ತಾರೆ. ನಮ್ಮ ವೇದಗಳಲ್ಲಿ ಉಪಾಸನ ಮತ್ತು ಕರ್ಮಕಾಂಡ ಅಂತ 2 ರೀತಿಯಿಂದ ಭಗವಂತನನ್ನ ಕುರಿತು ಪೂಜಿಸುವ ಕ್ರಮವನ್ನ ತಿಳಿಸಿದ್ದಾರೆ. ಕರ್ಮಕಾಂಡವನ್ನ ಸಕಾಮ ಪೂಜಾ ಅಂತ ಹೇಳ್ತಾರೆ. ಒಂದು ನಿರ್ದಿಷ್ಟ ಬಯಕೆ ಅಥವಾ ಆಸೆಯನ್ನ ಪೂರೈಸಿಕೊಳ್ಳುವ ಸಲುವಾಗಿ ಭಗವಂತನನ್ನ ಪೂಜೆ ಮಾಡೋದು. ಉದಾಹರಣೆಗೆ ಪುತ್ರಕಾಮೇಷ್ಟಿ ಯಾಗ ಅಂತ ಹೇಳ್ತೀವಿ. ಈ ಪುತ್ರಕಾಮೇಷ್ಟಿ ಯಾಗದಲ್ಲಿ ಒಂದು ನಿರ್ದಿಷ್ಟ ಬಯಕೆ ಅಂತಂದ್ರೆ ವಂಶ ಮುಂದುವರಿಯೋದಕ್ಕೆ, ವಂಶ ಬೆಳೆದು ಆಗೋದಕ್ಕೆ, ಒಂದು ಮುಂದಿನ ವಂಶಕ್ಕಾಗಿ ಒಂದು ಮಕ್ಕಳನ್ನ ಆಸೆ ಪಡುವಂತಹದ್ದನ್ನ ಪುತ್ರಕಾಮೇಷ್ಟಿ ಯಾಗ ಅಂತ. ಹೀಗೆ ಒಂದು ನಿರ್ದಿಷ್ಟ ಬಯಕೆ ಅಥವಾ ಆಸೆಯನ್ನ ಪೂರೈಸಿಕೊಳ್ಳುವ ಸಲುವಾಗಿ ಭಗವಂತನನ್ನ ಪೂಜಿಸ್ತಾ ಇದ್ದಿದ್ರು. ಆದರೆ ಉಪಾಸನೆಯ ಮೂಲಕ ಭಗವಂತನ ಪೂಜೆ ಅಥವಾ ಧ್ಯಾನಕ್ಕೆ ಹೋದ್ರೆ ಅದು ನಿಧಾನವಾಗಿ ನಮ್ಮನ್ನ ಪರಮಾತ್ಮನಲ್ಲಿ ಒಂದು ಮಾಡಿಸುವ ಅನುಭವಕ್ಕೆ ಕರ್ಕೊಂಡು ಹೋಗುತ್ತೆ. ಇದೇ ಮೇಜರ್ ಡಿಫ್ರೆನ್ಸ್ ಇಲ್ಲಿ ನಾವು ನೋಡ್ಕೋಬೇಕಾಗಿರೋದು. ಕರ್ಮಕಾಂಡ ಅಥವಾ ಸಕಾಮ ಪೂಜಾ ಅಂತಂದ್ರೆ ಅಲ್ಲಿ ಒಂದು ನಿರ್ದಿಷ್ಟ ಬಯಕೆ ಇರುತ್ತೆ. ಆ ಬಯಕೆಗಾಗಿ ನಾವು ಪರಮಾತ್ಮನನ್ನ ಪೂಜಿಸ್ತೀವಿ, ಪರಮಾತ್ಮನನ್ನ ಪ್ರೀತಿಸ್ತೀವಿ, ಪರಮಾತ್ಮನ ಒಂದು ಪೂಜಾ ವಿಧಾನವನ್ನ ಅನುಸರಿಸ್ತೀವಿ. ಆದರೆ ಅಲ್ಲಿ ನಮಗೆ ಆಸೆ ಅನ್ನೋದು ಅತಿ ಮುಖ್ಯವಾಗಿ ಕಂಡುಬರುತ್ತೆ. ಆದರೆ ಈ ಉಪಾಸನ ಅಥವಾ ಧ್ಯಾನ ಅನ್ನೋದಕ್ಕೆ ನಾವು ಹೋದಾಗ ಅಲ್ಲಿ ಭಗವಂತನ ಪೂಜೆ ಅಥವಾ ಧ್ಯಾನ ಮಾಡ್ತಾ ನಿಧಾನವಾಗಿ ಅದು ನಮ್ಮನ್ನ ಪರಮಾತ್ಮನಲ್ಲಿ ಒಂದು ಮಾಡಿಸುವ ಅನುಭವಕ್ಕೆ ಅದು ಕರ್ಕೊಂಡು ಹೋಗುತ್ತೆ. ಅಲ್ಲಿ ನಮಗೆ ಇಂತಹ ಒಂದು ನಿರ್ದಿಷ್ಟವಾದ ಆಸೆ ಇದೆ, ಬಯಕೆ ಇದೆ, ನನಗಿಂತಹದ್ದು ಬೇಕು ಅನ್ನೋದು ಅಲ್ಲಿ ಯಾವುದೂ ಇರೋದಿಲ್ಲ. ಕೇವಲ ಪರಮಾತ್ಮನಲ್ಲಿ ಒಂದಾಗಬೇಕು, ಪರಮಾತ್ಮನ ಒಂದು ಧ್ಯಾನ ಮಾಡಬೇಕು ಅನ್ನೋದು ಮಾತ್ರ ಅತಿ ಮುಖ್ಯವಾಗಿ ಕಂಡುಬರುತ್ತೆ. ಆದ್ರಿಂದ ಇದನ್ನ ನಿಷ್ಕಾಮ ಪೂಜಾ ಅಂತ ಕೂಡ ಕರೀತಾರೆ. ಉಪಾಸನೆ ಮೂಲಕ ವೇದಾಂತ ಜ್ಞಾನವನ್ನ ತಿಳಿದುಕೊಳ್ಳುವಂತಹ ಪ್ರಯತ್ನಗಳು ಹಾಗೂ ಉಪನಿಷತ್ತುಗಳು ಕೂಡ ಇದೇ ರೀತಿಯಲ್ಲಿ ಜ್ಞಾನವನ್ನ ಕೊಡ್ತಾ ಹೋಗುತ್ತೆ. ಅಂತಹ ಉಪನಿಷತ್ತುಗಳಲ್ಲಿ ಶ್ರೀ ಗಣೇಶ ಅಥರ್ವ ಶೀರ್ಷೋಪನಿಷತ್ ಕೂಡ ಒಂದು. ಇದು ಅಥರ್ವ ವೇದದ ಶಾಖ. ಆ ಅಥರ್ವ ವೇದದ ಶಾಖದಲ್ಲಿ ಇದು ಕಂಡುಬರುತ್ತೆ. ಆದ್ರಿಂದ ಇದನ್ನ ಅಥರ್ವ ವೇದದ ಒಂದು ಪ್ರಮುಖ ಉಪನಿಷತ್ ಅಂತ ಕೂಡ ಇದನ್ನ ಗುರುತಿಸ್ತಾರೆ. ಆದ್ರಿಂದ ಈ ಉಪನಿಷತ್ನ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಅಥರ್ವ ವೇದದ ಒಂದು ಶಾಂತಿ ಮಂತ್ರವನ್ನ ಹೇಳಿ ಪ್ರಾರ್ಥನೆ ಮಾಡಿ ಈ ಉಪನಿಷತ್ನ ನಾವು ಮುಂದುವರ್ಸೋಣ. ಇದನ್ನ ಮುಂದಿನ ದಿನದಲ್ಲಿ ಈ ಪ್ರಯತ್ನವನ್ನ ಮುಂದುವರ್ಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ
ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಈ ದಿನದ ಪ್ರವಚನ ಸೇವೆಯನ್ನ ಪರಮಾತ್ಮ ಶ್ರೀಕೃಷ್ಣನ ಪಾದಚರಣೆಗಳಿಗೆ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.